ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇಡೀ ಭಾರತವನ್ನಾಳಿದ ಮೂರನೇ ಗೋವಿಂದನ ಮಗನಾದ ಅಮೋಘ ವರ್ಷ 62 ವರ್ಷಗಳ ಸುದೀರ್ಘಾಳ್ವಿಕೆ ಮಾಡ್ತಾನೆ. 814ರಲ್ಲಿ ಅಧಿಕಾರಕ್ಕೆ ಬಂದಾಗ ಕೇವಲ ಇವನಿಗೆ 14 ವರ್ಷ. ಆದ್ದರಿಂದ ಈ ಸಾಮ್ರಾಜ್ಯದ ನಿರ್ವಹಣೆ ಮಾಡಿದ್ದು ಇವರ ಚಿಕ್ಕಪ್ಪ ಕಕ್ಕ. 821ರವರೆಗೆ ಈ ಸಾಮ್ರಾಜ್ಯ ತುಂಬಾ ಸಂಕಷ್ಟದಲ್ಲಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಮಾಡಿ ಎಂದು ಕೇಳ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಥೆಯನ್ನ ಕೇಳಿ. ಅಮೋಘ ವರ್ಷ ನೃಪತುಂಗ ವಯಸ್ಸಿಗೆ ಬಂದು ಆಡಳಿತ ಮಾಡುವವರೆಗೆ ಈ ಸಾಮ್ರಾಜ್ಯವನ್ನ ಕಾಪಾಡಿದ್ದು ಇವರ ಚಿಕ್ಕಪ್ಪ. ಅಷ್ಟೇ ಅಲ್ಲ ರೀ, ಇವನು ಕೇವಲ ಯುದ್ಧವನ್ನು ಮಾಡದೆ ಸಾಹಿತ್ಯ ಪ್ರೇಮ, ಶಾಂತಿಯುತ ಭಾವನೆಯಿಂದ ಹೇಗೆ ಶತ್ರುಗಳನ್ನ ಸೋಲಿಸಬೇಕು ಎನ್ನುವ ಕ್ಷಣಕ್ಷತನ ಇವನಲ್ಲಿತ್ತು. ಇವತ್ತಿಗೂ ಈ ರೀತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗುವಂತಹ ಯುದ್ಧಗಳನ್ನ ಕ್ಷಣಾರ್ಧದಲ್ಲಿ ಮುಗಿಸಬಹುದು ಎನ್ನುವುದು ನನ್ನ ಭಾವನೆ. 830ರಲ್ಲಿ ಅಮೋಘ ವರ್ಷ ನೃಪತುಂಗ ಏನ್ ಮಾಡ್ತಾನೆ ಅಂದ್ರೆ, ವೆಂಗಿ ಚಾಲುಕ್ಯರ ದೊರೆ ಗುಣಗ ವಿಜಯಾದಿತ್ಯನನ್ನ ವಿಂಗಾವಳಿಯಲ್ಲಿ ಕದನ ಮಾಡಬಾ ಎಂದು ಕರೀತಾನೆ. ಆ ಕದನದಲ್ಲಿ ಗೆದ್ದಿದ್ದು ಅಮೋಘ ವರ್ಷ ನೃಪತುಂಗ. ಸೋತ ಗುಣಗ ಅಮೋಘ ವರ್ಷ ನೃಪತುಂಗನೊಡನೆ ಶತ್ರುತ್ವ ಬಯಸದೆ ಮುಂದೆ ನಡೆಯುವ ಎಲ್ಲಾ ಕಾರ್ಯಗಳಿಗೆ, ಅಂದರೆ ಯುದ್ಧದ ಕಾರ್ಯಗಳಿಗೆ ಸಹಾಯ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಆಡಳಿತ ಮಾಡುತ್ತಿದ್ದ ಗಂಗರ ದೊರೆ ರಾಚಮಲ್ಲನು ರಾಷ್ಟ್ರಕೂಟರ ಸಾಮಂತವನ್ನ ಬಯಸದೆ ಪುನಃ ತನ್ನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಅದು ಸಾಧ್ಯವಾಗಲಿಲ್ಲ. ಕಾರಣ, ಈ ಪ್ರದೇಶದಲ್ಲಿ ಮಂತ್ರಿಯಾಗಿದ್ದು ಬಂಕೇಶ. ರಾಚಮಲ್ಲನ ನಂತರ ಅಧಿಕಾರಕ್ಕೆ ಬಂದಂತ ತನ್ನ ಮಗ ನೀತಿ ಮಾರ್ಗ ಹಿರಿಯಾಂಗ ತನ್ನ ತಂದೆಯ ಕನಸನ್ನ ಈಡೇರಿಸಿಕೊಳ್ಳಲು ಸಿದ್ಧನಾದನು. ಒಂದು ದಿನ ಗುಜರಾತಿನಲ್ಲಿ ರಾಷ್ಟ್ರಕೂಟರ ನಡುವೆ ಒಂದು ದೊಡ್ಡ ಯುದ್ಧದ ಸಮಸ್ಯೆ ಎದುರಾಗುತ್ತದೆ. ಹಾಗಾಗಿ ಅಮೋಘ ವರ್ಷ ನೃಪತುಂಗ ಅನಿವಾರ್ಯವಾಗಿ ಬಂಕೇಶನನ್ನ ಗಂಗಾವಳಿಯಿಂದ ಗುಜರಾತಿಗೆ ಕರೆಸಿಕೊಳ್ಳಲು ಸಿದ್ಧನಾದನು. ಈ ಸಮಯವನ್ನು ಉಪಯೋಗಿಸಿಕೊಂಡಂತಹ ನೀತಿ ಮಾರ್ಗ ಯುದ್ಧಕ್ಕೆ ನಿಲ್ತಾನೆ. ಆದರೆ ಬಂಕೇಶ ಇವರ ದಂಗೆಯನ್ನು ದಮನ ಮಾಡ್ತಾನೆ. ಅಷ್ಟೇ ಅಲ್ಲ, ಇನ್ನೇನು ಗುಜರಾತಿಗೆ ಹೋಗುತ್ತಾನೆ ಎನ್ನುವ ಸಂದರ್ಭದಲ್ಲಿ ಮತ್ತೆ ನೀತಿ ಮಾರ್ಗ ಯುದ್ಧಕ್ಕೆ ನಿಲ್ತಾನೆ. ಇದರಿಂದ ಕುಪಿತಗೊಂಡ ಅಮೋಘ ವರ್ಷ ನೃಪತುಂಗ 836ರಲ್ಲಿ ಗುಣಗ ವಿಜಯಾದಿತ್ಯನ ಸಹಾಯದಿಂದ ನೀತಿ ಮಾರ್ಗ ಎರೆಯಾಂಗನನ್ನ ಕೋಲಾರ ಜಿಲ್ಲೆಯ ರಾಜರಮುಡು ಎಂಬಲ್ಲಿ ಸೋಲಿಸ್ತಾನೆ. ಇದರಿಂದ ಇವರ ಸಾಮ್ರಾಜ್ಯ, ಅಂದರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ವಿಸ್ತರಣೆಗೊಂಡಿದ್ದು ತುಮಕೂರು ಜಿಲ್ಲೆಯವರೆಗೆ. ಇದರಿಂದ ಗಂಗಾ ಮತ್ತು ರಾಷ್ಟ್ರಕೂಟರ ನಡುವೆ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಆರಂಭ ಕಾಲದಲ್ಲಿ 20 ವರ್ಷಗಳ ಕಾಲ ಹಗೆತನ ಮುಂದುವರಿಯಿತು. ಈ ಹಗೆತನವನ್ನು ಎಷ್ಟು ವರ್ಷ ಮುಂದುವರಿಸಬೇಕು? ಮನುಷ್ಯ ಅಂದಮೇಲೆ ಅವನಿಗೂ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಅದೇ ತರಹ ಶಾಂತಿಯುತ ಭಾವನೆ ಹೊಂದಿದ ಅಮೋಘ ವರ್ಷ ನೃಪತುಂಗ ತಲಕಾಡು ಗಂಗರೊಡನೆ ಹಗೆತನವನ್ನ ಮುಂದುವರೆಸದೆ ತನ್ನ ಮಗಳಾದ ಚಂದ್ರೋಪಲಪೆಯನ್ನ ಗಂಗರ ಯುವರಾಜ ಭೂತುಗನಿಗೆ ತಾರೆ ಎರೆದು ಕೊಡುತ್ತಾರೆ. ಈ ಸಂಬಂಧದಿಂದ ಎರಡೂ ಮನೆತನಗಳ ಮಧ್ಯೆ 106 ವರ್ಷಗಳ ಕಾಲ ಮುಂದುವರೆದುಕೊಂಡು ಬಂದಂತಹ ಹಗೆತನ ಕೊನೆಗೊಳ್ಳುತ್ತದೆ. ಆರಂಭದಲ್ಲಿ ಯುದ್ಧ ಆಸಕ್ತಿ ಹೊಂದಿದಂಥ ಅಮೋಘ ವರ್ಷ ನಂತರದ ದಿನಗಳಲ್ಲಿ ವೈವಾಹಿಕ ಸಂಬಂಧದ ಮೇಲೆ ಅತಿ ಹೆಚ್ಚು ಒಲವನ್ನು ಕೊಟ್ಟನು. ಅಷ್ಟೇ ಅಲ್ಲ, ತನ್ನ ಆಡಳಿತದಲ್ಲಿ ಅಂಗ, ವಂಗ, ಮಗಧ, ಮಾಳ್ವ, ವೆಂಗಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಂದ ಕೀರ್ತಿಯನ್ನು ಹೊಂದಿದನು. ಈ ರೀತಿ ಕೀರ್ತಿಯನ್ನು ಹೊಂದಿದ ಅಮೋಘ ವರ್ಷ ನೃಪತುಂಗ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನಾದ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯಿತು. ಒಂದು ಗಾದೆ ಇದೆ, ವರಶತ್ರುಗಳನ್ನು ದಮನ ಮಾಡಬಹುದು, ನಮ್ಮ ಜೊತೆಗೆ ಎದ್ದು ನಮಗೆ ಮೋಸ ಮಾಡುವ ವ್ಯಕ್ತಿಗಳನ್ನು ಹುಡುಕುವುದು ತುಂಬ ಕಷ್ಟಕರ. ಈಗಿನ ಪಾಕಿಸ್ತಾನ ಮತ್ತು ಭಾರತದ ಯುದ್ಧಗಳ ಥರ. ಹೀಗೆ ದಂಗೆ ಎದ್ದಂಥ ಕೃಷ್ಣ ಪಲಾಯನಗೈದು ತಲಕಾಡಿಗೆ ಸೇರ್ತಾನೆ. ತನ್ನ ಮಗನಾದ ಕೃಷ್ಣನನ್ನು ಕರೆತರಲು ಬಂಕೇಶನನ್ನು ತಲಕಾಡಿಗೆ ಕಳಿಸುತ್ತಾನೆ. ಬಂಕೇಶ ತನ್ನ ಮಗನನ್ನ ಕರೆತಂದ ಉದ್ದೇಶದಿಂದ ಖುಷಿಯಾದ ಅಮೋಘ ವರ್ಷ ಬನವಾಸಿ ಪ್ರದೇಶದ ಮುಖ್ಯಸ್ಥನನ್ನಾಗಿಸಿ ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ನಗರವನ್ನ ನಿರ್ಮಾಣ ಮಾಡಿದ. ಈ ರೀತಿ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಅಮೋಘ ವರ್ಷ ನೃಪತುಂಗ ತನ್ನ ಕೊನೆಯ ದಿನಗಳಲ್ಲಿ ಸಾಕಷ್ಟು ಸಂಕಟವನ್ನ ಎದುರಿಸಬೇಕಾಯಿತು. ಅದರಲ್ಲಿ ಒಂದು, ಜನ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಾರೆ. ಏನ್ ಮಾಡಬೇಕು ಎನ್ನುವ ಪರಿಸ್ಥಿತಿಯಲ್ಲಿದ್ದಾಗ ಅಮೋಘ ವರ್ಷ ನೃಪತುಂಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸುತ್ತಾನೆ. ಅಮೋಘ ವರ್ಷ ನೃಪತುಂಗ ರಾಜನಲ್ಲದೆ ಧರ್ಮನಿಷ್ಠನೂ, ಶಾಂತಿಪ್ರಿಯನೂ ಮತ್ತು ಜ್ಞಾನ ಪಕ್ಷಪಾತಿಯೂ ಆಗಿದ್ದು ಸ್ವತಃ ಕವಿಯಾಗಿ ಗ್ರಂಥ ರಚನೆ ಮಾಡಿದ. ಅಷ್ಟೇ ಅಲ್ಲದೆ ಕವಿಗಳಿಗೂ ವಿಶೇಷ ಪ್ರೋತ್ಸಾಹ ನೀಡಿದ. ಈ ರೀತಿ ಪ್ರೋತ್ಸಾಹ ನೀಡಿದ್ದರಿಂದ ಅತಿ ಪ್ರಾಚೀನ ಕನ್ನಡ ಕೃತಿಯೆಂದು ಉಲ್ಲೇಖವಾಗಿರುವ ಕವಿರಾಜ ಮಾರ್ಗವು ಶ್ರೀ ವಿಜಯನಿಂದ ರಚಿಸಲ್ಪಟ್ಟಿತು. ಅಷ್ಟೇ ಅಲ್ಲ,
ಈ ಕೃತಿಯು ದಂಡಿಯ ಕಾವ್ಯ ದರ್ಶನದ ಆಧಾರದ ಮೇಲೆ ರಚಿತವಾಗಿರುವುದರಿಂದ ಕವಿರಾಜ ಮಾರ್ಗ ಹಳೆಗನ್ನಡದಲ್ಲಿದೆ. ಪ್ರಥಮ ಬಾರಿಗೆ ಕನ್ನಡವು ಗೋದಾವರಿಯಿಂದ ಕಾವೇರಿಯವರೆಗೆ ವಿಸ್ತರಿಸಿತ್ತು ಎಂದು ಈ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಅಮೋಘ ವರ್ಷ ನೃಪತುಂಗ ಸಂಸ್ಕೃತದಲ್ಲಿ ಪ್ರಶ್ನೋತ್ತರಮಾಲ ಎಂಬ ಕೃತಿಯನ್ನು ರಚಿಸಿದ. ನಿಮಗೆ ಅನಿಸಿರಬಹುದು, ಅಮೋಘ ವರ್ಷ ನೃಪತುಂಗನನ್ನ ಪ್ರೀತಿಯಿಂದ ಶರ್ವ ಎಂದು ಕರೆಯುತ್ತಿದ್ದರು. ಅಷ್ಟೇ ಅಲ್ಲ, ಅತಿಶಯದವಳ, ವೀರನಾರಾಯಣ, ಶ್ರೀವಲ್ಲಭ, ರಟ್ಟಮಾರ್ತಾಂಡ ಎಂಬ ಬಿರುದುಗಳಿಂದ ಇವನನ್ನು ಸಂಬೋಧಿಸುತ್ತಿದ್ದರು. ರಾಷ್ಟ್ರಕೂಟರ ರಾಜಧಾನಿ ಎಂದು ಕರೆಯಲ್ಪಡುವ ಮಾನ್ಯಕೇಟವು ನೃಪತುಂಗನಿಂದಲೇ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲರಿ, ಈ ಹೊಸ ರಾಜಧಾನಿ ದೇವಲೋಕ ಇಂದ್ರನ ರಾಜಧಾನಿಯನ್ನ ಮೀರಿಸುವಂತಿತ್ತು ಎನ್ನುವುದೇ ವಿಶೇಷ. ಅಷ್ಟೇ ಅಲ್ಲ, ಸಾಹಿತ್ಯದಿಂದ, ಶಾಂತಿಪ್ರಿಯತೆಯಿಂದ, ಯುದ್ಧದಿಂದಲೂ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಅಮೋಘ ವರ್ಷ ಕ್ರಿಸ್ತಶಕ 880ರಲ್ಲಿ ವಿಧಿವಶನಾದನು. ಒಂದು ಕಡೆ ಅರಬಿಯ ವರ್ತಕ ಸುಲೇಮಾನ್ ನೃಪತುಂಗನ ಬಗ್ಗೆ ಹೀಗೆ ಹೇಳ್ತಾರೆ: ಇವನ ರಾಜಧಾನಿ ವೈಭವ ಮತ್ತು ನೃಪತುಂಗನ ಉದಾರ ಗುಣವನ್ನು ಮೆಚ್ಚಿ ಬಾಗ್ದಾದಿನ ಖಲೀಫ ಚೀನಾ ಮತ್ತು ಕಾನ್ಸ್ಟಾಂಟಿನೋಪಲ್ ಸಾಮ್ರಾಜ್ಯದೊಡನೆ ಇವನ ಸಾಮ್ರಾಜ್ಯವನ್ನ ಹೋಲಿಕೆ ಮಾಡ್ತಾನೆ. ಹೀಗೆ 62 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಅಮೋಘ ವರ್ಷ ನೃಪತುಂಗ ಜನಪ್ರಿಯ ರಾಜನಾಗಿ ಕಂಗೊಳಿಸಿದನು. ಅಷ್ಟೇ ಅಲ್ಲ, ರಾಷ್ಟ್ರಕೂಟ ವಂಶದ ಪ್ರಸಿದ್ಧ ಅರಸ ಎಂದೆನಿಸಿಕೊಂಡನು. ಹೀಗೆ 62 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ಮಾಡಿದಂತಹ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ಮನೆತನಗಳಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಎಂದೆನಿಸಿಕೊಂಡನು. ಕಾರಣ ಇವನಲ್ಲಿರುವ ಯುದ್ಧ ನೀತಿ ಮತ್ತು ಶಾಂತಿಯ ಭಾವನೆ ಹಾಗೂ ಸಾಹಿತ್ಯದ ಜ್ಞಾನ. ಅಷ್ಟೇ ಅಲ್ಲ, ರಾಷ್ಟ್ರಕೂಟ ಮನೆತನದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನಿಮಗೆ ನೀಡಲು ಬಯಸುತ್ತೇನೆ. ರಾಷ್ಟ್ರಕೂಟರ ರಾಜ ಲಾಂಛನ ಗರುಡ ಎಂದಾದರೆ ಅದರ ರಾಜಧಾನಿ ಮಾನ್ಯಕೇಟ. ನಿಮಗೆ ನೆನಪಿರಲಿ, ಕರ್ನಾಟಕವನ್ನ ಸುಮಾರು ರಾಜ ಮನೆತನಗಳು ಆಳಿದವೆ. ಅದರಲ್ಲಿ ರಾಷ್ಟ್ರಕೂಟ ಮನೆತನವೂ ಕೂಡ ಒಂದು. ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ಅನುಕೂಲವಾಗಲೆಂದು MCQ ಕ್ವಶನ್ಗಳನ್ನು ನೀಡಿದ್ದೇನೆ. ಅಷ್ಟೇ ಅಲ್ಲ, ಮುಂದೆ ನಿಮಗೆ ರಾಷ್ಟ್ರಕೂಟರ ಇನ್ನೊಬ್ಬ ಪ್ರಸಿದ್ಧ ಅರಸನಾದಂಥ 3ನೇ ಗೋವಿಂದನ ಬಗ್ಗೆ ಕಥಾರೂಪಕದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಸಿದ್ಧನಿದ್ದೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ ಯಾರದೋ ನೆನಪಿನೊಂದಿಗೆ. ಈ ಕೆಳಗಿನ ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕ ಯಾರು? ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಕಾಗಿನಾ ನದಿಯ ದಡದಲ್ಲಿರುವ ಮಾನ್ಯಕೇಟ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ರಾಷ್ಟ್ರಕೂಟರು ಯಾವ ಭಾಷೆಯನ್ನು ತಮ್ಮ ಮಾತೃಭಾಷೆಯನ್ನಾಗಿ ಬಳಸುತ್ತಿದ್ದರು? ರಾಷ್ಟ್ರಕೂಟ ರಾಜವಂಶದ ರಾಜನಾಗಿದ್ದ ಕೃಷ್ಣ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಾಚೀನ ಸಂಸ್ಕೃತ ಗ್ರಂಥ ಕವಿರಹಸ್ಯದ ಕರ್ತೃ ಯಾರು?